ಕೆಲಸದಿಂದ ತೆಗೆದುಹಾಕಿದ್ದ ಕೋಪಕ್ಕೆ ಬುರ್ಕಾ ಹಾಕಿಕೊಂಡು ಹೋಗಿ ಕಂಪ್ಯೂಟರ್ ಅಂಗಡಿಯಲ್ಲಿ ಕಳವು ಮಾಡಿದ್ದ ಅಪ್ಪ ಮಗನನ್ನ ಗೋವಿಂದಪುರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಗವಾರದ ನಿವಾಸಿ 48 ವರ್ಷದ ಮಂಜುನಾಥ ಮತ್ತು ಆತನ ಮಗ 22 ವರ್ಷದ ಹೇಮಂತ್ ಬಂಧಿತ ಆರೋಪಿಗಳಾಗಿದ್ದು, ತಮಿಳುನಾಡು ಮೂಲದ ರಘು ಎಂಬುವವರು 15 ವರ್ಷದ ಹಿಂದೆ ವ್ಯಾಪಾರ ಮಾಡಲು ಬೆಂಗಳೂರಿಗೆ ಬಂದು ನಾಗವಾರದಲ್ಲಿರುವ ಮಂಜುನಾಥ್ ಅವರ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ನಂತರದ ದಿನಗಳಲ್ಲಿ ರಘು ಅವರು ಆದಾಯದಲ್ಲಿ ಏಳಿಗೆ ಹೊಂದಿ ನಾಗವಾರದ ಟಿ ಚೆನ್ನಯ್ಯ ಲೇಔಟ್ನಲ್ಲಿ ಬೇರೆ ಮನೆ ಮಾಡಿಕೊಂಡು ವಾಸವಾಗಿದ್ದಾರೆ. HBR ಲೇಔಟ್ನ 4ನೇ ಬ್ಲಾಕ್ನಲ್ಲಿ ರಘು ಅವರು ಕಂಪ್ಯೂಟರ್ ಅಂಗಡಿಯನ್ನ ಇಟ್ಟುಕೊಂಡಿದ್ದು, ಅವರ ಅಂಗಡಿಯಲ್ಲಿ 10 ರಿಂದ 15 ಮಂದಿ ಕೆಲಸಗಾರರಿದ್ದಾರೆ. ಈ ಹಿಂದೆ ತಾನು ಬಾಡಿಗೆ ಇದ್ದ ಮನೆ ಮಾಲೀಕರಾದ ಮಂಜುನಾಥ್ ಅವರ 2 ಮಕ್ಕಳ ಪೈಕಿ ಹೇಮಂತ್ನನ್ನ ತಮ್ಮ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡಿದ್ರು. ಆದರೆ ಹೇಮಂತ್ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಆತನನ್ನ ಕೆಲಸದಿಂದ ರಘು ತೆಗೆದಿದ್ದಾರೆ. ಇದರಿಂದಾಗಿ ಮಂಜುನಾಥ್ ಅವರಿಗೆ ರಘು ಮೇಲೆ ಕೋಪ ಬಂದಿದೆ. ಇಷ್ಟಕ್ಕೆ ಸುಮ್ಮನಾಗದೆ ಮಂಜುನಾಥ್ ಮಗ ಹೇಮಂತ್ನೊಂದಿಗೆ ಸೇರಿಕೊಂಡು ಇಬ್ಬರು ಬುರ್ಕಾ ಧರಿಸಿಕೊಂಡು ರಘು ಅವರ ಅಂಗಡಿ ಬಳಿ ಹೋಗಿ ಬೀಗ ಒಡೆದು ಒಳನುಗ್ಗಿ ಕ್ಯಾಶ್ ಬಾಕ್ಸ್ನಲ್ಲಿದ್ದ 2.40 ಲಕ್ಷ ರೂಪಾಯಿ ನಗದು, ವಾರ್ಡ್ರೋಬ್ನಲ್ಲಿದ್ದ 80 ಲಕ್ಷ ರೂಪಾಯಿ ಬೆಲೆ ಬಾಳುವ ಲ್ಯಾಪ್ಟಾಪ್ನ ಯಾಮ್ಗಳು, SSD ಹಾರ್ಡ್ ಡಿಸ್ಕ್ಗಳನ್ನು ಕಳವು ಮಾಡಿಕೊಂಡು ಹೋಗಿದ್ರು. ರಘು ಅವರು ಮಾರನೇ ದಿನ ಎಂದಿನಂತೆ ಅಂಗಡಿ ಬೀಗ ತೆಗೆಯಲು ಬಂದಾಗ ಬಾಗಿಲು ತೆರೆದುಕೊಂಡಿರುವುದು ಗಮನಿಸಿ ಒಳಗೆ ಹೋಗಿ ನೋಡಿದಾಗ ಕಂಪ್ಯೂಟರ್ ಬಿಡಿಭಾಗಗಳು ಹಾಗೂ ಹಣ ಕಳುವಾಗಿರುವುದು ಕಂಡುಬಂದಿದೆ. ತಕ್ಷಣ ಅವರು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಇನ್ಸ್ಪೆಕ್ಟರ್ ಕಿರಣ್ ಅವರು ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ತನಿಖೆ ಕೈಗೊಂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿ ನಾಗವಾರದ ಚಾಣಕ್ಯ ಲೇಔಟ್ ಮುಖ್ಯ ರಸ್ತೆಯಲ್ಲಿರುವ ಹೋಟೆಲ್ ಒಂದರ ಮುಂಭಾಗ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ಸಮೇತ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಂದೆಯೊಂದಿಗೆ ಸೇರಿ ಕಳ್ಳತನ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಹೇಮಂತ್ ನೀಡಿದ ಮಾಹಿತಿಯನ್ನ ಆಧರಿಸಿ ಆತನ ತಂದೆಯನ್ನ ನಾಗವಾರದ ವೃತ್ತದ ಬಳಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಬಂಧಿತ ಆರೋಪಿಗಳಿಂದ 80 ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರ್ನ ಬಿಡಿ ಭಾಗಗಳು ಹಾಗೂ 2,29,900 ರೂಪಾಯಿ ನಗದನ್ನ ಗೋವಿಂದಪುರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೋವಿಂದಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 442 ಲ್ಯಾಪ್ಟಾಪ್ ಸ್ಪೇರ್ ಪಾರ್ಟ್ಸ್ ಮತ್ತು 279 SSD ಸ್ಟೋರೇಜ್ ಡಿವೈಸಸ್ ಒಟ್ಟು 80 ಲ್ಯಾಕ್ಸ್ ವರ್ತ್ ರಿಕವರಿ ಆಗಿದೆ. ಇದರಲ್ಲಿ ವಿಶೇಷ ಅಂದರೆ ತಂದೆ ಮತ್ತು ಮಗ ಸೇರಿ ಒಂದೇ ರಾತ್ರಿ ಅವರು ಕಳ್ತನ ಮಾಡಿದರು. ಜೊತೆಗೆ ಅರೌಂಡ್ 2,30,000 ಕ್ಯಾಶ್ ಕೂಡ ಇತ್ತು. ಇದರಲ್ಲಿ ಯಾರು ಆರೋಪಿ ಇದ್ದಾರೆ, ಅವರು ಆರೋಪಿ ಮನೆಯಲ್ಲಿ ಕಂಪ್ಲೇಂಟ್ ವಾಸ ಮಾಡ್ತಾ ಇದ್ರು ಮುಂಚೆ. ಅವ್ರದ್ದು ಬಿಸ್ನೆಸ್ ಸರಿಯಾಗಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಅವ್ರದ್ದು ಬಿಸ್ನೆಸ್ ಚೆನ್ನಾಗಿ ಆಗಿದೆ ಅದು ಆ ದ್ವೇಷದಿಂದ ಅಂತ ಹೇಳ್ತಾರೆ ಅವರು. ಬಟ್ ದಿಸ್ ಇಸ್ ನಾಟ್, ಬಟ್ ವಾಟ್ ಎವರ್ ಇಟ್ ಈಸ್, ಅವರು ಇಬ್ಬರು ತಂದೆ ಮಗ ಸೇರಿ ಮಾಡಿದರು. ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ಅವರು ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ ವರ್ತ್ 80 ಲ್ಯಾಕ್ ರುಪೀಸ್. ಇಟ್ ಇಸ್ ಅ ಗುಡ್ ರಿಕವರಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೂರ್ವ ವಿಭಾಗದ DCP ಡಾಕ್ಟರ್ ವಿಕ್ರಮ್ ಅಮಟೆ IPS ಅವರ ನಿರ್ದೇಶನದಂತೆ ಕೆಜಿ ಹಳ್ಳಿ ಉಪವಿಭಾಗದ ACP ಶ್ರೀನಿವಾಸ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಗೋವಿಂದಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕಿರಣ್ ಅವರ ನೇತೃತ್ವದಲ್ಲಿ PSIಗಳಾದ ಶಾಜಹಾನ್ ಸನದಿ, ಆನಂದ್ ಕುಮಾರ್ ಮೋಪಗಾರ, ಲಕ್ಷ್ಮಣ ಶಂಕರಲಿಂಗ್ ಉಟಗಿ, ASI ಶ್ರೀನಿವಾಸಮೂರ್ತಿ, ಸಿಬ್ಬಂದಿಗಳಾದ ಮುಚ್ಚಂಡಿ, ಶರಣಪ್ಪ ದಾನಗೊಂಡ, ಸಿದ್ದಪ್ಪ ಹಂಡಿಬಾರ, ಒಮ್ರಾನ್ ಖಾನ್ ಸುಹೇಲ್, ಚಂದ್ರಪ್ಪ ಚಿಕ್ಕಬಿದರಿ, ಮಹಾದೇವ ಬೀರಾದರ, ಅರಿಹಂತ ನೇಜ್, ಫಕೀರಪ್ಪ ಚಿಕ್ಕೂರ ಅವರುಗಳ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.